ಸ್ನೇಹಿತರೆ, ಇಲ್ಲೊಬ್ರು ರೈತರು ಹೂವು ಮಾರ್ತಾ ಇದ್ದಾರೆ. ಅವ್ರ ಅಂಗವಿಕಲರು, ಏನೋ ಆಕ್ಸಿಡೆಂಟ್ ಆಗಿದೆ ಅನ್ಸುತ್ತೆ, ಕಾಲ್ ಡ್ಯಾಮೇಜ್ ಆಗಿದೆ. ನೋಡೋಣ ಬನ್ನಿ. ಹೆಂಗಣ ಹೂವ? 40 ರೂಪಾಯಿ. ಯಾವ ಊರಿನವರು? ಇದೇ ಊರು. ಎಷ್ಟು ಬೆಳೆದಿದ್ದೀರಾ? ಹಾಂ, ಹಾಂ. ಇಷ್ಟೇನ ಬರೋದು ಹೂವು? ಎಷ್ಟೈತೆ? ಏನು ಕಾಲು ಏನಾಗಿತ್ತು? ರೋಡ್ ದಾಟುವಾಗ. ಬಟ್ ಈ ರೋಡಲ್ಲೇ ಈಗ ಬದುಕು ಕಟ್ಕೋಬೇಕು ನೀವು. ಕೃಷಿ ಮಾಡೋಕ್ಕಾಗಲ್ಲ ಹೊಲ ಉಳಕ್ಕೆ. ಎಷ್ಟು ಜನ ಮಕ್ಕಳು? ಗಂಡು ಮಗ ತಿರೋಗ್ಬಿಟ್ಟ. ಈಗ ಹೆಣ್ಮಗಳು ಒಬ್ಳಿದ್ದಾಳೆ. ಇನ್ನೊಬ್ಬ ಗಂಡು ಮಗವನ. ಈಗ ಕಾಲು ನಡಿಬೋದಾ ಇದು? 40 ರೂಪಾಯಿನ ಅದು? ಎಷ್ಟೈತೆ ಬೇರೆ? ಎಷ್ಟೈತೆ ನೋಡಿ. ಎಷ್ಟು ಕೊಡ್ಬೇಕು ಎಲ್ಲದಕ್ಕೂ? ಹಾಂ, 120 ಕೊಡ್ಲಾ? ಆಯಿತು, ಕೊಡ್ತೀನಿ. ಸ್ನೇಹಿತರೆ ನೋಡಿ, ನೀವು ಬೇರೆ ಕಡೆ ಎಲ್ಲ ಹೂವು ಖರೀದಿ ಮಾಡೋದಲ್ಲ, ಇಂಥವ್ರ ಕಡೆ ಮಾಡಬೇಕು. ಯಾಕೆ ಅಂತ ಅಂದರೆ ನೋಡಿ, ರಸ್ತೆ ದಾಟಬೇಕಾದ್ರೆ ಅವ್ರು ಕಾಲು ಕಳ್ಕೊಳ್ತಾರೆ. ಆದರೆ ಆ ರಸ್ತೆ ಪಕ್ಕದಲ್ಲೇ ಕೂತ್ಕೊಂಡು ಅವ್ರು ಬದುಕು ಕಟ್ಕೊಳ್ಳೋ ಅನಿವಾರ್ಯತೆ ಇದೆ. ಬೆಳೆದಿರೋ ಅಂಥ ಹೂವನ್ನ ಮಾರಾಟ ಮಾಡೋದಕ್ಕೆ ಮಾರ್ಕೆಟ್ಗೆ ಹೋಗೋಕ್ಕಾಗಲ್ಲ. ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಬೆಂಗಳೂರು ರೋಡಲ್ಲಿ ಇವರು ಕೂತಿದ್ದಾರೆ. ಯಾವ ಊರಿದು? ನಾರಾಯಣನಪಾಳ್ಯ. ನೋಡಿ, ನಾರಾಯಣನಪಾಳ್ಯದ ಹತ್ರ ನೀವು ಹೋಗ್ಬೇಕಾದ್ರೆ ಇಂಥವ್ರ ಹತ್ರ ಹೂವು ಖರೀದಿ ಮಾಡಿ. ರೈತರು ತಾವು ಬೆಳೆದಿರೋ ಅಂಥ ಒಂದು ವಸ್ತುಗೆ ನಾವು ಒಂದು ಬೆಲೆ ಕೊಡಬೇಕು. ಓಕೆ, ಆಯಿತು. ತಮ್ಮ ಹೆಸರು? ನಾರಾಯಣಪ್ಪ. ನಾರಾಯಣನಪಾಳ್ಯ. ಎಷ್ಟಾಯಿತು ಒಟ್ಟಿಗೆ? 120 ರೂಪಾಯಿ ಆಗಿದೆ. ತಗೊಳ್ಳಿ, 200 ಕೊಡ್ತಾ ಇದ್ದೀನಿ. ಮಡಿಕೊಳ್ಳಿ, ಚಿಲ್ಲರೆ ಬೇಡ, ಇಟ್ಕೊಳ್ಳಿ. ಹಾಂ, ಪೂರ್ತಿ ಕವರ್ಗೆ ಹಾಕ್ಬಿಡಿ, ಹಂಗೆ ಹಾಕ್ಬಿಡಿ. ಒಂದು ಊಟ ಮಾಡಿದ್ರೆ 200 ರೂಪಾಯಿ ಹೋಗುತ್ತೆ. ಬಟ್ ಅವರ ಪರಿಸ್ಥಿತಿ ನೋಡಿ ಹೇಗಿದೆ. ಹಾಗಾಗಿ ನಿಜವಾಗ್ಲೂ ಯಾರಿಗೋ ಅಂತ ಅಲ್ಲ, ರೈತರಿಗೆ ಸಹಾಯ ಮಾಡಬೇಕು. ನೀವು ಕೂಡ ಈ ಕಡೆ ಹೋದರೆ ಖರೀದಿ ಮಾಡಿ ಇವ್ರ ಹತ್ರ. ಇವತ್ತಿನ ವ್ಯಾಪಾರ ಮುಗೀತು ನಿಮ್ಮದು. 200 ರೂಪಾಯಿ ಹೂವು ಅಷ್ಟೇ. 10 ಗಂಟೆಯಿಂದ 9-10 ಗಂಟೆ ಅಂದರೆ ಡೈಲಿ ವ್ಯಾಪಾರ ಆಗಲ್ಲ? ಡೈಲಿ ಆಯ್ತದೆ. ಶನಿವಾರ ಭಾನುವಾರ ವ್ಯಾಪಾರ ಆಗುತ್ತೆ, ಬೇರೆ ದಿನ ಇಲ್ಲ. ಏನೋ ಹಿಂಗೆ ಯಾರು ತಗೊಳ್ಳೋದು. ಹೋಗ್ಲಿಲ್ಲ ಅಂತ ಅಂದರೆ ದೇವ್ರಿಗೆ, ಹೋದರೆ ಹೊಟ್ಟೆಗೆ. ಹಾಂ, ಓಕೆ. ಭೂಮಿ ಎಷ್ಟೈತೆ? ಇಲ್ಲೇ ಖರೀದಿ ಮಾಡ್ತೀರಾ ನೀವು? ತಮ್ಮ ಹೆಸರು? ಹಾಂ, ನೋಡಿ, ಇವರು ಪ್ರತಿದಿನ ಇಲ್ಲೇ ಹೂವು ಖರೀದಿ ಮಾಡ್ತಾರಂತೆ. ತುಂಬ ಖುಷಿ ಆಯಿತು. ಅವ್ರು ನಾಳೆಗೆ ಬುಕ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಇಂಥವ್ರ ಹತ್ರ ಹೂವು ಖರೀದಿ ಮಾಡಬೇಕು. ನೀವು ಕೂಡ ಇಲ್ಲಿ ಹೋಗ್ಬೇಕಾದ್ರೆ ಇವ್ರ ಹತ್ರ ಹೂವು ಖರೀದಿ ಮಾಡಿ ಒಂದು ಸಹಾಯ ಮಾಡಿ ಅಂತ ಹೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ. ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಬರ್ತೀನಿ ಗೌಡ್ರೆ, ಯಜಮಾನ್ರೆ, ಬಾಯ್. ವಸಂತವಾಣಿ ಅಂತ ಬರುತ್ತೆ ನೋಡಿ, ಅದ್ರಲ್ಲಿ ಬರುತ್ತೆ, ಹಾಕಿರ್ತೀನಿ. ಹಾಂ, ಜನ ಬರ್ತಾರೆ, ಬಂದರೆ ಹೂವು ಕೊಡಿ. ಹಾಂ, ನನಗೇನು ಹೂವು ಬೇಕಾಗಿರಲಿಲ್ಲ. ಆದರೂ ಕೂಡ ಅವರು ಮಾನವೀಯತೆಯ ದೃಷ್ಟಿಯಿಂದ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೂವು ಖರೀದಿ ಮಾಡಿದ್ದೀನಿ. ನೀವು ಕೂಡ ಬಂಧುಗಳೇ, ಈ ಹೆದ್ದಾರಿನಲ್ಲಿ ಹೋಗಬೇಕಾದ್ರೆ ರೈತರಿರ್ತಾರೆ, ಅವ್ರ ಹತ್ರ ಚೌಕಾಸಿ ಮಾಡಬೇಡಿ. ಯಾವುದೋ ಬೆಂಗಳೂರು ಮಾರ್ಕೆಟಲ್ಲಿ ನೀವು ಹಣ ಕೊಟ್ಟು ಅತಿಯಾದ ಬೆಲೆ ಕೊಟ್ಟು ಕೊಡೋದಕ್ಕಿಂತ ಇಲ್ಲಿ 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ರೈತರ ಹತ್ರ ವ್ಯವಹಾರ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಹೆಚ್ಚು ವಿಡಿಯೋನ ಶೇರ್ ಮಾಡಿ, ಸಹಾಯ ಮಾಡಿ ಅಂತ ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಹಾಯ ಮಾಡಿ ಪ್ಲೀಸ್.